ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, CTET ಇದೇ ಫೆಬ್ರವರಿ 8ಕ್ಕೆ ಏನಿದೆಯಪ್ಪ ಅಂದ್ರೆ ಈ ಒಂದು ಎಕ್ಸಾಮ್ ನಡೀತಾ ಇದೆ. ಸೊ ಅದಕ್ಕೆ ಇನ್ನೂ ಯಾರು ತಯಾರಿ ಮಾಡ್ಕೊಂಡಿಲ್ಲ ಅವ್ರಿಗಾಗಿಯೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಮತ್ತು ಎಷ್ಟು ಓದಬೇಕಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಕೇವಲ 6 ದಿನದಲ್ಲಿಪ್ಪ ಅಂದ್ರೆ ಈ ಒಂದು ಸಿಲೆಬಸ್ಸನ್ನು ಕವರ್ ಯಾವ ಥರ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತೀನಿ. ಸೊ ಇದಾದ ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನೀವು ಆಲ್ರೆಡಿ ಗೊತ್ತಿದೆ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಗಜಿ ಅಂತ ಬರುತ್ತೆ. ಸೊ ಇದರಿಂದ 30 ಕ್ವಶನ್ಗಳು ಬರ್ತವೆ ಅಂತ ಹೇಳ್ಬೋದು. ಅದೇ ರೀತಿ ಪೇಪರ್ ಲ್ಯಾಂಗ್ವೇಜ್ ಒಂದು ಕನ್ನಡ ಇರ್ಬೋದು ಅಥವಾ ಹಿಂದಿ ಇರ್ಬೋದು, ಯಾವುದಾದ್ರೂ ಒಂದು ಭಾಷೆ ಇರ್ಬೋದು ನಿಮ್ಮದು ಮೊದಲನೇ ಭಾಷೆ. ಅದೇ ರೀತಿ ಲ್ಯಾಂಗ್ವೇಜ್ 2 ಅಲ್ಲಿ ಕೂಡ ನೀವು ಚಾಯ್ಸ್ ಮಾಡ್ಬೋದು, ಇಂಗ್ಲೀಷ್ ಇರ್ಬೋದು ಅಥವಾ ಹಿಂದಿ ಇರ್ಬೋದು, ಬೇರೆ ಯಾವುದೇ ಭಾಷೆ ಇರ್ಬೋದು. ಇದಾದ ನಂತರ ಏನಪ್ಪ ಅಂದ್ರೆ ನಾವು ಥರ್ಡು ಸಬ್ಜೆಕ್ಟ್ ಮ್ಯಾಟ್ರಿಗೆ ಹೋದರೆ ಇಲ್ಲಿ ಮ್ಯಾಥ್ಸ್ ಕೂಡ ಬರುತ್ತೆ, ಯಾರಿಗೆ ಪೇಪರ್ 1 ಇದೆ ಮತ್ತು EVS ಕೂಡ ಇದೆ. ಸೊ ನಮಗೆ ಟೋಟಲ್ ಬೇಕಾಗಿದ್ದು 130+ ಯಾವ ರೀತಿ ಮಾರ್ಕ್ಸನ್ನು ತೆಗಿಬೋದು ಅಂತ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಯಾವುದ್ರ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೋಬೇಕಂದ್ರೆ ವೈಗೋಸ್ಕಿ ಅವರ ZPD ಮತ್ತು ಪೇಯರ್ ಆ್ಯಂಡ್ ಟೀಚರ್ ಹೆಲ್ಪ್. ಸೊ ಯಾವುದೇ ZPD ಬಂತಂದರೆ ಅದು ಕರೆಕ್ಟಾನೇ ಆನ್ಸರ್ ಆಗುತ್ತೆ. ಜೋನ್ ಪಿಯಾಜಿ ಅವರ ಸ್ಟೇಜಸ್ ಆಫ್ ಏಜ್ ಆಲ್ರೆಡಿ ಗೊತ್ತಿದೆ. ಸ್ಟೇಜಸ್ ಆಫ್ 4 ಹಂತದ ಒಂದು ಸ್ಟೇಜ್ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ಅಸೆಸ್ಮೆಂಟ್ ಮತ್ತು ಫಾರ್ಮೇಟಿವ್ ಡ್ಯೂರಿಂಗ್ ಲರ್ನಿಂಗ್ ಅಂತ ಬರುತ್ತೆ. ಆಮೇಲೆ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಸಮಗ್ರ ಏನಪ್ಪ ಅಂದ್ರೆ ಶಿಕ್ಷಣದ ಬಗ್ಗೆ ಮಾತನಾಡುತ್ತೆ. ಇಲ್ಲಿ ನೋಡಿ, ಆಪ್ಷನ್ ಇಫ್ ದ ಆಪ್ಷನ್ ಸೇಸ್, ನೋಡಿರಿ ಇದು ಇಂಪಾರ್ಟೆಂಟ್ ಆಗಿದೆ. ಇಫ್ ದ ಆಪ್ಷನ್ ಸೇಸ್ ಚೈಲ್ಡ್ ಸೆಂಟರ್ ಆ್ಯಕ್ಟಿವಿಟಿ ಬೇಸ್ಡ್ ಆರ್ ಕನ್ಸ್ಟ್ರಕ್ಟಿವ್, ಯೂಶ್ವಲಿ ಕರೆಕ್ಟ್ ಇರುತ್ತೆ. ನೋಡಿರಿ, ನೀವೇನಾದರೂ ಆಪ್ಷನ್ನಲ್ಲಿ ಚೈಲ್ಡ್ ಸೆಂಟರ್ ಆಗಿದರೆ, ಆ್ಯಕ್ಟಿವಿಟಿ ಬೇಸ್ಡ್ ಏನಾದರೂ ಕ್ವಶನ್ ಕೇಳಿದರೆ ಅದು, ಆಮೇಲೆ ಕನ್ಸ್ಟ್ರಕ್ಟಿವಿಟೀಸ್ ಇದೇನಾದರೂ ಕೇಳಿದರೆ ಇದು 100% ಕರೆಕ್ಟಾಗಿಯೇ ಉತ್ತರ ಆಗಿರ್ತದೆ ಅಂತ ಹೇಳ್ಬೋದು. ಅದಾದ ನಂತರ ನೀವೇನು ಮಾಡಬೇಕಂದ್ರೆ ನೆಕ್ಸ್ಟ್ ಪೇಪರ್ 1, 2 ನೀವು ಓದ್ಕೋಬೇಕತ್ತೆ. ಡೋಂಟ್ ಓವರ್ ಥಿಂಕ್ ಗ್ರಾಮರ್ ಬಗ್ಗೆ. ಆಮೇಲೆ ನೆಕ್ಸ್ಟು ಪೆಡಾಗಜಿ ರೂಲ್ಸ್ ಬಗ್ಗೆ ನೀವು ತಿಳ್ಕೊಬೇಕು. ನೋಡಿರಿ, ಇಲ್ಲಿ ಗೋಲ್ಡನ್ ಟ್ರಿಕ್ ಏನಪ್ಪ ಅಂದ್ರೆ ಎಂಕರೇಜ್. ಇಲ್ಲೇನಪ್ಪ ಅಂದರೆ ಎಂಕರೇಜು ಮತ್ತು ಎಕ್ಸ್ಪ್ರೆಷನ್ ಮತ್ತು ಡಿಸ್ಕಷನ್ ಆ್ಯಂಡ್ ರೀಡಿಂಗ್ ಲೌಡ್ಲಿ. ನೋ ಮೆಮರಿ ಟ್ರಿಕ್. ಇಲ್ಲಿ ಓನ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಪ್ರಾಕ್ಟೀಸನ್ನು ನೀವು ಮಾಡಬೇಕಾಗುತ್ತೆ. ಇದಾದ ನಂತರ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಬಂದರೆ ಡೈರೆಕ್ಟ್ ಫಾರ್ಮುಲಾ ಇರುತ್ತೆ. ಅದೇ ರೀತಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಸ್ಪೀಡ್ ಅಕ್ಯುರೇಸಿಯನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ EVS ಅಥವಾ ಪೇಪರ್ 2 ನೀವೇನು ಮಾಡಬೇಕಂದ್ರೆ 6 to 8 ಪುಸ್ತಕವನ್ನು ಓದಬೇಕಾಗತ್ತೆ. ಆಮೇಲೆ ಅವಾಯ್ಡ್ ಎಕ್ಸ್ಟ್ರೀಮ್, ಆಲ್ವೇಸ್, ನೆವರ್ ಈ ಒಂದು ಬರುವಂಥ ಆಪ್ಷನ್ಗಳನ್ನು ಏನು ಮಾಡಬೇಕಂದ್ರೆ ಅವಾಯ್ಡ್ ಮಾಡಿ. ಅದೇ ರೀತಿ ಫ್ರೀ ಮಾರ್ಕ್ಸಲ್ಲಿ ಏನಂದರೆ ಡೈಲಿ ಕಾನ್ಸೆಪ್ಟ್ ಬರುತ್ತೆ, ಎನ್ವೈರ್ಮೆಂಟ್ ಅಬ್ಸರ್ವೇಷನ್, ಪೊಲ್ಯೂಷನ್ ಬಗ್ಗೆ ಬರುತ್ತೆ, ಆ್ಯಂಡ್ ಪ್ರಾಜೆಕ್ಟ್ಸ್ ಬಗ್ಗೆ ನೀವು ಓದ್ಕೊಂಡು ಹೋಗ್ಬೇಕು. ಅದಾದ ನಂತರ ಎಕ್ಸಾಮ್ ಹಾಲಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸ್ಟ್ರಾಟಜಿ. ಫಸ್ಟ್ ರೌಂಡ್ ಶ್ಯೂರ್ ಕ್ವಶನ್ಸ್ಗೆ ಮೊದಲು ಟಿಕ್ ಮಾಡಿ. ಸೆಕೆಂಡ್ ರೌಂಡ್ ಥಿಂಕಿಂಗ್ ಬಗ್ಗೆ ಟಿಕ್ ಮಾಡಿ. ಆಮೇಲೆ ಅಟೆಂಪ್ಟ್ ಆಲ್ 150 ಕ್ವಶನ್ಸ್. ನೋಡಿ, ಪ್ರತಿಯೊಂದು ಕ್ವಶನನ್ನು ಟಚ್ ಮಾಡಬೇಕು, ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ. ಸೊ ಇದೊಂದು ನಿಮಗೆ ಪಾಸಿಟಿವ್ ಆಗಿದೆ. ಇಫ್ ಯು ಕನ್ಫ್ಯೂಸ್ ಇನ್ ಚೈಲ್ಡ್ ಫ್ರೆಂಡ್ಲಿ ಆಪ್ಷನ್ ಈಸ್ ಚೂಸ್. ನೋಡಿರಿ, ಕನ್ಫ್ಯೂಸ್ ಆಗಿ ಚೈಲ್ಡ್ ಫ್ರೆಂಡ್ಲಿ ಯಾವುದು ಇರುತ್ತೆ ಅದೇ ಆಪ್ಷನನ್ನು ಏನು ಮಾಡಬೇಕು ಅಂದ್ರೆ ಓದಬೇಕು. ಯಾವಾಗಲೂ ಲರ್ನರ್ ಸೆಂಟರ್ನೇ ನೀವೇನು ಮಾಡಬೇಕಪ್ಪ ಅಂದರೆ ಚೂಸ್ ಮಾಡಬೇಕು, ಯಾವುದೇ ಕ್ವಶನ್ ಇದ್ದರೂ ಕೂಡ. ಅದಾದ ನಂತರ 6 ಡೇಸಲ್ಲಿ ಯಾವ ರೀತಿ ನೀವು ಓದ್ಬೋದು ಅಂದರೆ ಮೊದಲನೇದಾಗಿ ರುಟೀನಾಗಿ 3
ಅವರ್ಸ್ ಏನು ಮಾಡಿದರೆ ಪಿ ವೈ ಕ್ಯೂವನ್ನು ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಲೇಬೇಕು. ಇಟ್ಸ್ ಮ್ಯಾಂಡೇಟರಿ ಆಗಿದೆ. 2 ಅವರ್ಸ್ ಏನು ಮಾಡಬೇಕಂದ್ರೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ರಿ. ಅದೇ ರೀತಿ 1 ಅವರ್ ರಿವಿಷನ್ಗೆ ಮಾಡಿ. ಇನ್ನು 30 ಮಿನಿಟ್ಸ್ ಏನಪ್ಪ ಮಾಕ್ ಅನಾಲಿಸಿಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದಾದ ನಂತರ ಫೈನಲ್ ನಿಮಗೆ ಏನು ಹೇಳ್ಬೇಕಂದ್ರೆ ಆಬ್ಸಲ್ಯೂಟ್ಲಿ ಪಾಸಿಬಲ್ ಅಂತ ನೀವು ಅಂದ್ಕೋಬೇಕು. ಅದೇ ರೀತಿ ಅಬ್ಸರ್ವೇಷನ್ ಕೂಡ ನೀವು ಮಾಡ್ಕೋಬೇಕು. ಈ ಸಲ ನಾವು ಸಿ ಟಿ ಇ ಟಿನ ನೀವೇನು ಮಾಡಬೇಕಂದ್ರೆ 130+ ಮಾರ್ಕ್ಸ್ಗೆ ನೀವು ಪಾಸ್ ಆಗ್ತೀನಿ ಅಂತ ನೀವು ಭಾವಿಸಬೇಕಾಗುತ್ತೆ ಮತ್ತು ಅಫರ್ಮೇಷನನ್ನು ಮಾಡಬೇಕಾಗುತ್ತೆ. ಸಿ ಟಿ ಟಿ ರಿವಾರ್ಡ್ಸ್ ಕಾಮನ್ ಸೆನ್ಸ್ ಪೆಡಗಾಜಿ ಇರುತ್ತೆ ವಿತ್ PYQs. ನೋಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೂಡ ನೀವು ಪೆಡಗಾಜಿಯನ್ನು ಇಲ್ಲಿ ನೀವು ಮಾಡ್ಬೋದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಈ ಕುರಿತು ನಿಮಗೇನಾದರೂ PDF ಬೇಕಾದರೆ PDF ಇರ್ಬೋದು ಅಥವಾ ನೋಟ್ಸ್ ಇರ್ಬೋದು ಅಥವಾ ಪ್ರೀವಿಯಸ್ PYQ ನಿಮಗೇನಾದರೂ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.